ನಿಜವಾದ ನಿರೀಕ್ಷೆ ದೊರಕಬಲ್ಲ ಒಂದೇ ಸ್ಥಳವೆಂದರೆ ಅದು ದೇವರ ವಾಕ್ಯ ಮಾತ್ರ ಆಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಿಮ್ಮ ಅಚ್ಚುಮೆಚ್ಚಿನ ಕಾರ್ಯಕ್ರಮ ದೈವಾನ್ವೇಷಣೆ ಸತ್ಯವೇದ ಅಧ್ಯಯನಕ್ಕೆ ಪ್ರೀತಿಯ ಸುಸ್ವಾಗತ. ನೀವು ನಿರೀಕ್ಷೆಯನ್ನು ಹುಡುಕುತ್ತಿದ್ದೀರಾ? ಈಗಿನ ಜಗತ್ತನ್ನು ನೋಡುವಾಗ ಎಲ್ಲ ಕಡೆಯೂ ಕತ್ತಲೆಯು ನಿರಾಶೆಯು ಕಂಡು ಬರ್ತದೆ ಅಲ್ವಾ? ಹಾಗಾದರೆ ಬನ್ನಿರಿ, ದೇವರ ವಾಕ್ಯಗಳ ಅಧ್ಯಯನದ ಮೂಲಕ ನಿರೀಕ್ಷೆಯ ಸ್ಥಳವನ್ನು ಕಂಡುಕೊಳ್ಳೋಣ. ಪ್ರಾರ್ಥನೆಯನ್ನು ಮಾಡೋಣ. ವಿಶ್ವಾಸದಲ್ಲಿ ನಮ್ಮನ್ನು ಬಲಪಡಿಸುವಂಥ ನಮ್ಮ ಪರಲೋಕದಲ್ಲಿರುವ ತಂದೆಯಾದ ದೇವರೇ, ನೀನೊಬ್ಬನೇ ನಮಗೆ ನಿರೀಕ್ಷೆಯನ್ನು ಕೊಡಬಲ್ಲನು ಎಂಬುದಾಗಿ ನಾವು ನಿನ್ನನ್ನು ಆರಾಧಿಸಿ ಕೊಂಡಾಡಿ ಘನಪಡಿಸ್ತೇವೆ. ಈ ಕತ್ತಲೆಯ ಜಗತ್ತಿನಲ್ಲಿ, ಪಾಪಮಯವಾದ ಜಗತ್ತಿನಲ್ಲಿ ಜಗಜ್ಯೋತಿಯಾದ ಯೇಸು ಕ್ರಿಸ್ತನು ಮಾತ್ರ ನಮಗೆ ಜೀವಕರವಾದ ನಿರೀಕ್ಷೆಯನ್ನು ಕೊಡಲು ಸಾಧ್ಯ. ಇದರ ವಿಚಾರವಾಗಿ ಇವತ್ತು ಧ್ಯಾನ ಮಾಡಲಿದ್ದೇವೆ. ಕರ್ತನೆ, ನಿನ್ನ ಪರಿಶುದ್ಧಾತ್ಮನ ಮೂಲಕ ನಾವೊಬ್ಬೊಬ್ಬರ ಸಂಗಡ ಮಾತನಾಡು. ಈ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ವೀಕ್ಷಕ ಬಾಂಧವರನ್ನು ಆಶೀರ್ವದಿಸಿ ನಿರೀಕ್ಷೆಯ ಮಾರ್ಗದಲ್ಲಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನನ್ನ ಕುರಿಗಳು ನನ್ನ ಸ್ವರಕ್ಕೆ ಕಿವಿಗೊಡುತ್ತವೆ, ನಾನು ಅವುಗಳನ್ನು ಬಲ್ಲೆನು, ಅವು ನನ್ನ ಹಿಂದೆ ಬರುತ್ತದೆ ಎಂಬುದಾಗಿ ಹೇಳಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಂದಿನ ಧ್ಯಾನಕ್ಕಾಗಿ ತಾವೆಲ್ಲರೂ ಪ್ರಾರ್ಥನಾಪೂರ್ವಕವಾಗಿ ಸಿದ್ಧರಾಗಿ ಬಂದಿರುವಿರಿ ಎಂದು ನಂಬುತ್ತೇನೆ. ಹಾಗಾದರೆ ನಮ್ಮ ಧ್ಯಾನದಲ್ಲಿ ಮುಂದೆ ಸಾಗುವಾಗ ಯಹೂದ್ಯರನ್ನು ಅನ್ಯ ಜನರನ್ನು ಒಂದೇ ದೇಹದಲ್ಲಿ ಒಟ್ಟು ಸೇರಿಸುವಿಕೆಯ ಬಗ್ಗೆ ನೋಡಲಿದ್ದೇವೆ. ಯಹೂದ್ಯರು ಅನ್ಯಜನರು ಒಂದೇ ದೇಹದಲ್ಲಿ ದೇವರನ್ನು ಮಹಿಮೆಪಡಿಸುವುದಕ್ಕಾಗಿ ಸೇರಿರುತ್ತಾರೆಂದು ಪೌಲನು ತಿಳಿಸತೊಡಗುತ್ತಾನೆ. ರೋಮಾಪುರದ ಬರೆದ ಪತ್ರಿಕೆ 15ನೇ ಅಧ್ಯಾಯ 4ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ, ಪೂರ್ವದಲ್ಲಿ ಬರೆದದ್ದೆಲ್ಲ ನಮ್ಮನ್ನು ಉಪದೇಶಿಸುವುದಕ್ಕಾಗಿ ಬರೆಯಲ್ಪಟ್ಟಿತು. ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ರಕ್ಷಣೆಯ ನಿರೀಕ್ಷೆಯುಳ್ಳವರಾಗಿರುವಂತೆ ಆ ಗ್ರಂಥಗಳು ಬರೆಯಲ್ಪಟ್ಟವು ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ರೀತಿಯಲ್ಲಿ ಹಳೆ ಒಡಂಬಡಿಕೆಯು ವಿಶ್ವಾಸಿಗಳಿಗೆ ಈಗಲೂ ಅನ್ವಯವಾಗುತ್ತದೆ. ನನಗೆ ಬರುವ ಅನೇಕ ಪತ್ರಗಳಲ್ಲಿ ಹಳೆ ಒಡಂಬಡಿಕೆಯು ಇಷ್ಟೊಂದು ಪ್ರಾಯೋಗಿಕವೆಂದು ನನಗೆ ತಿಳಿದಿರಲಿಲ್ಲ ಎಂದು, ಅಥವಾ ಹಳೆ ಒಡಂಬಡಿಕೆಯು ನಮಗೆ ಇಷ್ಟೊಂದು ಅರ್ಥಪೂರ್ಣವೆಂದು ನಾನು ತಿಳಿದಿರಲಿಲ್ಲ, ಅದು ಕ್ರಿಸ್ತನ ಕುರಿತಾಗಿ ಈ ರೀತಿ ತಿಳಿಸುತ್ತದೆಂದು ನನಗೆ ಗೊತ್ತಿರಲಿಲ್ಲ ಎಂದು ಬರೆಯುವವರಿದ್ದಾರೆ. ಪ್ರಿಯರೇ, ಪೌಲನು ಇಲ್ಲಿ ಅದು ನಮ್ಮ ತಿಳುವಳಿಕೆಗಾಗಿ ಬರೆಯಲ್ಪಟ್ಟಿದೆ ಎಂದು ಬರೆಯುತ್ತಾನೆ. ಯೇಸು ಕ್ರಿಸ್ತನ ಸಭೆಯಲ್ಲಿನ ಈ ದಿನಗಳ ಬಹುದೊಡ್ಡ ಪಾಪವು ದೇವರ ವಾಕ್ಯದ ಅಜ್ಞಾನವಾಗಿದೆ ಎಂದು ನಾನು ಭಾವಿಸುತ್ತೇನೆ. ಅನೇಕ ವೇಳೆ ಸಭಾಧಿಕಾರಿಗಳು ಹೇಳುತ್ತಾರೆ, ನನಗೆ ಸತ್ಯವೇದ ಹೆಚ್ಚು ಗೊತ್ತಿಲ್ಲ ಆದರೆ ಎಂದು ಹೇಳಿ ತಮ್ಮ ಸ್ವಂತ ಅಭಿಪ್ರಾಯಗಳನ್ನು ಹೇಳುತ್ತಾರೆ. ಆದರೆ ಅನೇಕ ಬಾರಿ ಈ ಅಭಿಪ್ರಾಯವು ದೇವರ ವಾಕ್ಯಕ್ಕೆ ವಿರುದ್ಧವಾದದ್ದಾಗಿರುತ್ತದೆ. ಆದರೆ ಅಂಥವರು ಸತ್ಯವೇದವನ್ನು ಹೆಚ್ಚು ಯಾಕೆ ತಿಳಿದುಕೊಂಡಿಲ್ಲ? ಪೂರ್ವದಲ್ಲಿನ ಈ ಸಂಗತಿಗಳು ನಾವು ಕಲಿಯುವುದಕ್ಕಾಗಿ ಬರೆಯಲ್ಪಟ್ಟಿವೆ ಎಂದು ನಾವು ಕೇಳಿದೆವು. ಪ್ರಿಯರೇ, ನಾವು ದೇವರ ವಾಕ್ಯವನ್ನು ತಿಳಿದಿರಬೇಕೆಂದು ದೇವರು ಬಯಸುತ್ತಾನೆ. ಸಭೆಯ ಒಬ್ಬ ಅಧಿಕಾರಿಯಾಗಿದ್ದು ನೀನು ದೇವರ ವಾಕ್ಯ ಹೆಚ್ಚು ಗೊತ್ತಿಲ್ಲವೆಂದು ಹೇಳಿಕೊಳ್ಳುತ್ತೀಯಾ? ಹಾಗಿದ್ದಲ್ಲಿ ನೀನು ಕೂಡಲೇ ದೇವರು ತನ್ನ ವಾಕ್ಯದಲ್ಲಿ ಏನು ಹೇಳುತ್ತಾನೆಂಬುದಾಗಿ ತಿಳಿದುಕೊಳ್ಳುವುದು ಒಳ್ಳೆಯದು. ದೇವರ ವಾಕ್ಯದ ಕುರಿತಾದ ಅಜ್ಞಾನವು ಈಗಿನ ಅತೀ ದೊಡ್ಡ ಪಾಪವಾಗಿದೆ. ಇದು ಸಭೆಯೊಳಕ್ಕೂ ಹೊರಗೂ ಸತ್ಯವಾಗಿದೆ. ನೀನು ಕಲಿಯುವುದಕ್ಕಾಗಿ ಇಷ್ಟೆಲ್ಲ ಬರೆಯಲ್ಪಟ್ಟಿದೆ ಎಂದು ಪೌಲನು ಹೇಳುತ್ತಾನೆ. ಸತ್ಯವೇದದ ಜ್ಞಾನದಿಂದಾಗಿ ನಿನಗೇನು ಸಿಗುತ್ತದೆ? ನಾವು ಓದಿ ಸ್ಥಿರಚಿತ್ತವನ್ನು ಆದರಣೆಯನ್ನು ಹೊಂದಿ ನಿರೀಕ್ಷೆಯುಳ್ಳವರಾಗುತ್ತೇವೆ ಎಂಬುದಾಗಿ ನೋಡುವಾಗ ದೇವರ ವಾಕ್ಯದಿಂದ ನಮಗೆ ಸ್ಥಿರಚಿತ್ತವೂ ಆದರಣೆಯೂ ನಿರೀಕ್ಷೆಯೂ ದೊರಕುತ್ತದೆ. ಕರ್ತನಲ್ಲಿ ಪ್ರಿಯರೇ, ದೈನಂದಿನ ವಾರ್ತಾಪತ್ರಿಕೆಯಿಂದ ನಮಗೆ ಯಾವ ನಿರೀಕ್ಷೆಯೂ ದೊರಕುವುದಿಲ್ಲ. ಆಧುನಿಕ ಸಾಹಿತ್ಯಗಳಿಂದಲೂ ನಿರೀಕ್ಷೆ ದೊರಕಲಾರದು. ಯಾವುದೇ ಕ್ಷೇತ್ರದಿಂದಲೂ ನಿರೀಕ್ಷೆ ದೊರಕುತ್ತದೋ ನೋಡಿರಿ, ಯಾವುದರಿಂದಲೂ ಇಲ್ಲ. ಈಗಿನ ಜಗತ್ತನ್ನು ನೋಡುವಾಗ ಎಲ್ಲ ಕಡೆಯೂ ಕತ್ತಲೆಯೂ ನಿರಾಶೆಯೂ ಕಂಡುಬರುತ್ತದೆ. ನಿಜವಾದ ನಿರೀಕ್ಷೆ ದೊರಕಬಲ್ಲ ಒಂದೇ ಸ್ಥಳವೆಂದರೆ
ದೇವರ ವಾಕ್ಯ ಮಾತ್ರ ಆಗಿದೆ. ಕರ್ತನಲ್ಲಿ ಪ್ರಿಯರೇ, ದೇವರ ಸೇವಕರಾದ ವರ್ನನ್ ಮ್ಯಾಗಿಯವರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಹಂಚಿಕೊಳ್ಳುತ್ತಾರೆ. ವಾಷಿಂಗ್ಟನ್ನಲ್ಲಿ ನಡೆದ ಒಂದು ಸತ್ಯವೇದ ಸಮ್ಮೇಳನ ಒಂದರಲ್ಲಿ ನಾನು ಮಾತಾಡುತ್ತಿದ್ದೆ. ಆಗ ಮಳೆ ಬರುತ್ತಾ ಇತ್ತು. ಮಳೆ ನಿಲ್ಲದೆ ಬರುತ್ತಲೇ ಇದ್ದು ಸುತ್ತಲೂ ಕತ್ತಲೆಯ ವಾತಾವರಣವಿತ್ತು. ಅಲ್ಲಿಂದ ನಮ್ಮ ಊರಿಗೆ ಬರುವುದಕ್ಕೆ ನಾವು ವಿಮಾನ ನಿಲ್ದಾಣಕ್ಕೆ ಹೋಗುವಾಗಲೂ ಮಳೆ ಸುರಿಯುತ್ತಲೇ ಇತ್ತು. ವಿಮಾನವು ಮೇಲಕ್ಕೇರಿ ಮೋಡಗಳ ಗುಂಪಿನಡಿಯಿಂದ ಸಾಗಿತ್ತು. ಸ್ವಲ್ಪ ಸಮಯದ ಬಳಿಕ ನಮಗೆ ಬೆಳಕು ಕಂಡುಬಂತು. ಮೇಲಕ್ಕೆ ಸೂರ್ಯನು ಬೆಳಗುತ್ತಿದ್ದನು. ಆ ದೃಶ್ಯ ಎಷ್ಟು ಆನಂದವಾಗಿತ್ತು! 1 ಮೈಲು ಮೇಲಕ್ಕೆ ಸಾಗಿದಾಗ ಸೂರ್ಯನ ಬೆಳಕಿತ್ತು. ಕೆಳಗಡೆ ನಾವು ಮಳೆಯಲ್ಲಿ ಮಿಡತೆಗಳಂತೆ ಇದ್ದೆವು. ವಾಷಿಂಗ್ಟನ್ಗೆ ಮಳೆ ಬೇಕು. ಗಿಡಮರಗಳಿಗೆ ಅಂದವಾದ ಹಸುರಿನ ವಾತಾವರಣಕ್ಕಾಗಿ ಮಳೆಯ ಅಗತ್ಯವಿದೆ. ಆದರೆ ನಾನು ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ವಾಸಿಸುತ್ತಿರುವುದರಿಂದ ಸೂರ್ಯನ ಬೆಳಕಿಗೆ ಒಗ್ಗಿ ಹೋಗಿದ್ದೆ. ಅದು ನನಗೆ ಇಷ್ಟ ಎಂಬುದಾಗಿ. ಪ್ರಿಯರೇ, ಕ್ರೈಸ್ತರಲ್ಲಿ ಅನೇಕರು ಈ ದಿವಸಗಳಲ್ಲಿ ಮೋಡಗಳ ಕೆಳಗಡೆ ಜೀವಿಸುತ್ತಿದ್ದಾರೆ. ಕರ್ತನು ಹೇಳುತ್ತಾನೆ, ಮೇಲಕ್ಕೆ ಬಂದು ನಿರೀಕ್ಷೆಯ ಸೂರ್ಯ ಕಿರಣಗಳನ್ನು ಹೊಂದಿಕೋ ಎಂಬುದಾಗಿ. ಸತ್ಯವೇದವು ನಮಗೆ ಇದನ್ನೇ ಮಾಡುತ್ತದೆ. ಪೌಲನು ಕೊರಿಂಥದವರಿಗೆ ಹೀಗೆ ಬರೆದನು. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 10ನೇ ಅಧ್ಯಾಯ 11ನೇ ವಚನದಲ್ಲಿ ಹೀಗೆ ಓದುತ್ತೇವೆ: ಅವರಿಗೆ ಸಂಭವಿಸಿದ ಈ ಸಂಗತಿಗಳು ನಿದರ್ಶನ ರೂಪವಾಗಿವೆ ಮತ್ತು ಯುಗಾಂತ್ಯಕ್ಕೆ ಬಂದಿರುವರಾದ ನಮಗೆ ಬುದ್ಧಿವಾದಗಳಾಗಿ ಬರೆದವೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಾನು ದಾವೀದನ ಜೀವಿತದ ಕುರಿತು ಸತ್ಯವೇದ ಅಧ್ಯಯನ ನಡೆಸುತ್ತಿದ್ದಾಗ ದಾವೀದನು ತಮ್ಮ ಜೀವಿತಕ್ಕೆ ಎಂಥ ಸ್ಫೂರ್ತಿಯಾಗಿದ್ದಾನೆಂದು ಅನೇಕರು ನನಗೆ ಹೇಳಿದ್ದರು. ಒಬ್ಬ ವ್ಯಕ್ತಿ ತನ್ನ ಜೀವಿತದಲ್ಲಿ ಬಹಳ ಅಂಧಕಾರದ ಅನುಭವವನ್ನು ದಾಟಿ ಹೋಗುತ್ತಿದ್ದಾಗ ದಾವೀದನ ಜೀವಿತದ ಅಧ್ಯಯನವು ಅವನನ್ನು ಆತ್ಮಹತ್ಯೆಯ ಪ್ರಯತ್ನದಿಂದ ಉಳಿಸಿತು ಎಂದರು. ದೇವರು ತನ್ನ ವಾಕ್ಯದಲ್ಲಿ ಇವುಗಳನ್ನೆಲ್ಲ ದಾಖಲಿಸಿದ್ದರ ಉದ್ದೇಶ ಇದೇ ಆಗಿರುತ್ತದೆ. ದಾವೀದನ ಪಾಪಕೃತ್ಯವು ಇದ್ದಂತೆಯೇ ಬರೆಯಲ್ಪಟ್ಟಿದೆ. ಅದು ಒಳ್ಳೆಯ ಕಾರ್ಯವಲ್ಲ. ಆದರೆ ದೇವರು ಮಾನವನನ್ನು ಇದ್ದಕ್ಕಿದ್ದಂತೆ ಚಿತ್ರಿಸಿರುವುದು ನಾವು ಅದರಿಂದ ಕಲಿಯಬೇಕೆಂಬುದಕ್ಕಾಗಿಯೇ. ಹಳೆಯ ಒಡಂಬಡಿಕೆಯಲ್ಲಿರುವುದೆಲ್ಲವೂ ನಮಗೆ ಪಾಠಗಳಾಗಿ ಬರೆಯಲ್ಪಟ್ಟಿದ್ದು ಅವುಗಳಿಂದ ನಮಗೆ ಆದರಣೆ ದೊರಕಿ ನಮ್ಮ ಜೀವಿತಗಳಲ್ಲಿ ನಿರೀಕ್ಷೆಯನ್ನು ತರುವಂಥವುಗಳಾಗಿವೆ. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 5ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಆ ಸ್ಥಿರಚಿತ್ತವನ್ನು ಆದರಣೆಯನ್ನು ಕೊಡುವ ದೇವರು ನೀವು ಕ್ರಿಸ್ತ ಯೇಸುವನ್ನು ಅನುಸರಿಸಿ ಒಂದೇ ಮನಸ್ಸುಳ್ಳವರಾಗಿರುವಂತೆ ನಿಮಗೆ ದಯಪಾಲಿಸಲಿ ಎಂಬುದಾಗಿ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರ ವಾಕ್ಯದ ಮೂಲಕ ಮಾತ್ರವೇ ದೊರಕುವ ಈ ಆಶೀರ್ವಾದಗಳು ಯಹೂದ್ಯರ ಹಾಗೂ ಅನ್ಯಜನರ ಜೀವಿತಗಳಲ್ಲಿಯೂ ಪ್ರಭಾವ ಬೀರಲಿ ಎಂಬ ಪ್ರಾರ್ಥನೆಯನ್ನು ಪೌಲನು ಮಾಡುವವನಾಗಿದ್ದಾನೆ. ಅವರು ಊಟ ಪಾನಗಳ ವಿಚಾರದಲ್ಲಿ ಪರಸ್ಪರ ಟೀಕಿಸುವವರಾಗಿರದೆ ತಾವು ಪರಸ್ಪರ ಪ್ರೀತಿ ಹಾಗೂ ಚಿಂತನೆಯಲ್ಲಿ ತೊಡಗಿದ್ದೇವೆಂಬುದನ್ನು ತೋರಿಸುವವರಾಗಿರಬೇಕೆಂದು ಬಯಸುತ್ತಾನೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 6ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಹೀಗೆ ನೀವು ಏಕ ಮನಸ್ಸಿನಿಂದ ಒಮ್ಮುಖವಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಕೊಂಡಾಡುವಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರನ್ನು ಸ್ತುತಿಸುವುದರಲ್ಲಿ ಕೂಡ ಒಮ್ಮತವಿದ್ದು ಅದು ವಿಶ್ವಾಸಿಗಳಲ್ಲಿನ ಐಕ್ಯವನ್ನು ತೋರಿಸುವಂಥದ್ದಾಗಿರಬೇಕು. ಹಾಸ್ಯಕರವಾದ ಒಂದು ಕತೆ ಈ ರೀತಿಯಾಗಿದೆ. ಒಂದು ಊರಿನ ಒಂದು ಮೂಲೆಯಲ್ಲಿ ಮೆಥೋಡಿಸ್ಟ್ ದೇವಾಲಯ, ಇನ್ನೊಂದು ಮೂಲೆಯಲ್ಲಿ ಬ್ಯಾಪ್ಟಿಸ್ಟ್ ದೇವಾಲಯ, ಮೂರನೇ ಕೊನೆಯಲ್ಲಿ ಪ್ರೆಸ್ಬಿಟೇರಿಯನ್ ದೇವಾಲಯಗಳಿದ್ದವು. ಒಂದು ರಾತ್ರಿ ಮೆಥೋಡಿಸ್ಟರು ಹಾಡುತ್ತಿದ್ದರು: ನನ್ನ ಕಿರೀಟದಲ್ಲಿ ಒಂದಾದರೂ ನಕ್ಷತ್ರವಿರುತ್ತದೋ ಎಂಬುದಾಗಿ. ಪ್ರೆಸ್ಬಿಟೇನಿಯರು ಇಲ್ಲ ಇಲ್ಲ, ಒಂದೂ ಇಲ್ಲ ಎಂದು ಹಾಡುತ್ತಿದ್ದರು. ಆಗ ಬ್ಯಾಪ್ಟಿಸ್ಟರು ಅದು ನನಗೆ ಎಂಥ ಮಹಿಮೆ ವಿಚಾರ ಎಂದು ಹಾಡುತ್ತಿದ್ದರು. ಇದು ಕೇವಲ ಒಂದು ಕಥೆಯಾಗಿದೆ. ಇದು ನಿಜವಾಗಿ ನಡೆದದ್ದಲ್ಲ. ಆದರೆ ಕೆಲವೊಮ್ಮೆ ಇದು ವಾಸ್ತವವೋ ಎಂಬಂತೆ ಕಾಣುತ್ತದೆ. ಆದರೆ ಪ್ರಿಯರೇ, ಈ ಮೂರೂ ಸಭೆಗಳವರು ನಿಜವಾದ ವಿಶ್ವಾಸಿಗಳಾಗಿದ್ದರೆ ಎಲ್ಲ ಮೂರೂ ಸಭೆಗಳವರು ಒಟ್ಟಾಗಿ ಕೂತು ಎಲ್ಲ ಆಶೀರ್ವಾದಗಳ ಮೂಲನಾದ ದೇವರಿಗೆ ಸ್ತೋತ್ರ ಎಂಬುದಾಗಿ ಹಾಡುತ್ತಿದ್ದರು. ನಾವು ಲೋಕಕ್ಕೆ ಇಂತಹ ಸಾಕ್ಷಿಯನ್ನು ಕೊಡಬೇಕಾಗಿದೆ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 7ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ:
ಆದದರಿಂದ ಕ್ರಿಸ್ತನು ನಿಮ್ಮನ್ನು ಸೇರಿಸಿಕೊಂಡಂತೆ ನೀವು ಸಹ ಒಬ್ಬರನ್ನೊಬ್ಬರು ಸೇರಿಸಿಕೊಂಡು ದೇವರ ಮಹಿಮೆಯನ್ನು ಪ್ರಕಾಶಪಡಿಸಿರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದನ್ನು ನಾನು ಹೀಗೆ ಭಾಷಾಂತರಿಸಿದ್ದೇನೆ. ಆದದರಿಂದ ಕ್ರಿಸ್ತನು ನಿಮ್ಮನ್ನು ದೇವರ ಮಹಿಮೆಗಾಗಿ ಸೇರಿಸಿಕೊಂಡಂತೆ ನೀವು ಒಬ್ಬರನ್ನೊಬ್ಬರು ಸೇರಿಸಿಕೊಳ್ಳಿರಿ. ದೇವರು ಮಾನವರನ್ನು ಸ್ವೀಕರಿಸಿಕೊಳ್ಳುತ್ತಾನೆ. ಬಲಹೀನರನ್ನು, ಬಲಶಾಲಿಗಳನ್ನು, ಮೇಲ್ಮಟ್ಟದವರನ್ನು, ಕೆಳಮಟ್ಟದವರನ್ನು, ಯಹೂದ್ಯರನ್ನು, ಅನ್ಯರನ್ನು, ಅವರೆಲ್ಲರೂ ಕ್ರಿಸ್ತನಲ್ಲಿ ಸ್ವೀಕೃತರಾಗಿರುತ್ತಾರೆ. ಈಗ ಬಲಶಾಲಿಗಳು, ಬಲಹೀನರು ಒಬ್ಬರನ್ನೊಬ್ಬರು ಅನ್ಯೋನ್ಯತೆಯಿಂದ ಸೇರಿಸಿಕೊಳ್ಳಲಿ. ಇದರಲ್ಲಿ ಮುಖ್ಯ ಉದ್ದೇಶವು ದೇವರ ಮಹಿಮೆಯೇ ಆಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ದೇವರ ಸೇವಕರಾದ ವರ್ಣನ್ ಮ್ಯಾಗಿಯವರು ತಿರುಗೊಂದಾವರ್ತಿ ತಮ್ಮ ಅನುಭವವನ್ನು ಈ ರೀತಿಯಾಗಿ ಹೇಳಿದರು. ಇತ್ತೀಚೆಗೆ ಒಬ್ಬನು ನನಗೆ ಹೀಗೆ ಹೇಳಿದನು, ನೀನು ಒಂದು ಸಭೆಯವರ ಬೋಧನೆಯನ್ನು ಟೀಕಿಸುತ್ತಿದ್ದರೂ ಆ ಸಭೆಯವರು ನಿಮ್ಮೊಂದಿಗೆ ಒಳ್ಳೆಯದರಲ್ಲಿದ್ದುಕೊಂಡು ನಿಮ್ಮನ್ನು ತಮ್ಮ ಸಭೆಗೆ ಪ್ರಸಂಗಿಸುವುದಕ್ಕೂ ಕರೆಯುತ್ತಾರಲ್ಲ, ಇದು ಹೇಗೆ? ನಾನು ಹೇಳಿದೆ, ಅವರಿಗೆ ನನಗಿಂತ ಹೆಚ್ಚಿನ ದೇವರ ಕೃಪೆ ದೊರಕಿದೆ, ಅದಕ್ಕಾಗಿಯೇ. ಇತ್ತೀಚೆಗೆ ಒಂದು ಸಭೆಯ ಒಬ್ಬ ಬೋಧಕರು ನನಗೆ ಹೀಗೆ ಪತ್ರ ಬರೆದಿದ್ದರು. ನಾವು ಅನೇಕ ವಿಚಾರಗಳಲ್ಲಿ ಒಮ್ಮತದವರಾಗಿದ್ದು ಒಂದೆರಡು ವ್ಯತ್ಯಾಸಗಳಿಂದಾಗಿ ಬೇರೆ ಬೇರೆಯಾಗಿದ್ದೇವೆ. ನಾವು ವಿಶ್ವಾಸದ ವಿಶೇಷ ಸೂತ್ರಗಳಲ್ಲಿ ಪರಸ್ಪರ ಒಮ್ಮತದವರಾಗಿದ್ದೇವೆ. ಹಾಗಿರುವಾಗ ಚಿಕ್ಕ ಚಿಕ್ಕ ವಿಚಾರಗಳಲ್ಲಿ ನಾವು ಭಿನ್ನಮತದವರಾಗಿದ್ದರೂ ಕೂಡ ಕ್ರಿಸ್ತನು ನಮ್ಮನ್ನು ದೇವರ ಮಹಿಮೆಯಲ್ಲಿ ಸೇರಿಸಿಕೊಂಡಂತೆ ಒಬ್ಬರನ್ನೊಬ್ಬರು ಸ್ವೀಕರಿಸುವವರಾಗಿರಬೇಕು. ಅನ್ಯ ಭಾಷೆಯನ್ನಾಡೋ ವಿಚಾರದಲ್ಲಿ ನಾನು ಒಂದು ಗುಂಪಿನವರೊಂದಿಗೆ ಸಹಮತದಲ್ಲಿಲ್ಲವಾದರೂ ಅವರೊಂದಿಗೆ ಅನ್ಯೋನ್ಯತೆಯಲ್ಲಿ ಯಾಕೆ ಇರಬಾರದು? ಅವರು ಕೂಡ ನನ್ನಂತೆಯೇ ಸತ್ಯವನ್ನು ತಿಳಿದುಕೊಳ್ಳಲೆಂದು ನಾನು ಪ್ರಾರ್ಥಿಸುತ್ತೇನೆ. ಮತ್ತು ಆಸಕ್ತಿಯ ವಿಚಾರವೆಂದರೆ, ನಾವು ಕರ್ತನ ಸನ್ನಿಧಾನಕ್ಕೆ ಹೋದಾಗ ನಾವು ಒಬ್ಬರಿಗೊಬ್ಬರು ಸಹಮತದಲ್ಲಿರುತ್ತೇವೆ. ಆಗ ಎಲ್ಲರೂ ನನ್ನ ಸಂಗಡ ಒಮ್ಮತದಲ್ಲಿರುತ್ತಾರೆ. ಯಾಕೆ ಗೊತ್ತಾ? ಅಲ್ಲಿ ನಾನು ಅನೇಕ ವಿಚಾರಗಳಲ್ಲಿ ನನ್ನನ್ನು ಸರಿಪಡಿಸಿಕೊಳ್ಳಬೇಕಾಗಬಹುದು. ನಾವೆಲ್ಲರೂ ಕರ್ತನ ಸಾರೂಪ್ಯಕ್ಕೆ ಬದಲಾಗುತ್ತೇವೆ. ಆಗ ನಾವೆಲ್ಲರೂ ಒಂದೇ ಅಭಿಪ್ರಾಯದವರಾಗುತ್ತೇವೆ. ಆದ್ದರಿಂದ ನಾವು ಇಲ್ಲಿ ಸಮಾನ ವಿಚಾರಗಳಲ್ಲಿ ಒಮ್ಮತದಿಂದಿರುವುದು ಒಳ್ಳೆಯದು. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 8 ಮತ್ತು 9ನೇ ವಚನಗಳನ್ನು. ಅಲ್ಲಿ ಹೀಗೆ ಬರೆದದೆ, ಯಾಕಂದರೆ ನಾನು ಹೇಳುವುದೇನೆಂದರೆ, ಕ್ರಿಸ್ತನು ಪಿತೃಗಳಿಗೆ ಉಂಟಾದ ದೇವರ ವಾಗ್ದಾನಗಳನ್ನು ದೃಢಪಡಿಸಿ ಆತನ ಸತ್ಯವನ್ನು ತೋರಿಸುವುದಕ್ಕಾಗಿ ಸುನ್ನತಿಯೆಂಬ ಸಂಸ್ಕಾರಕ್ಕೆ ಒಳಗಾದನು. ಜನಾಂಗಗಳಾದರೆ ಕಾರುಣ್ಯದ ನಿಮಿತ್ತ ದೇವರನ್ನು ಕೊಂಡಾಡುತ್ತಾರೆಂಬುದೇ ಇದಕ್ಕೆ ಸರಿಯಾಗಿ ಶಾಸ್ತ್ರದಲ್ಲಿ ಬರೆದದೆ. ಹೇಗೆಂದರೆ, ಈ ಕಾರಣದಿಂದ ಅನ್ಯಜನಗಳ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು, ನಿನ್ನ ನಾಮವನ್ನು ಸಂಕೀರ್ತಿಸುವೆನು ಎಂದು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರಿಸ್ತನು ಈ ಲೋಕಕ್ಕೆ ಬಂದಾಗ ಆತನು ಸುನ್ನತಿ ಸಂಸ್ಕಾರಕ್ಕೆ ಒಳಗಾದವನಾಗಿ ಬಂದನು. ಈ ಒಂದು ಸ್ತರದಲ್ಲಿ ಮಾತ್ರ ಇದು ಹೇಳಲ್ಪಟ್ಟಿದೆ. ಆತನ ಸೇವೆಯು ಇಸ್ರಾಯೇಲ್ ಜನಾಂಗಕ್ಕೆ ಮಾತ್ರ ಸೀಮಿತವಾಗಿತ್ತು. ಅದನ್ನು ಆತನೇ ಒಪ್ಪಿಕೊಂಡಿದ್ದಾನೆ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 24ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೊರತು ಮತ್ತಾರ ಬಳಿಗೂ ನಾನು ಕಳುಹಿಸಲ್ಪಟ್ಟವನಲ್ಲ ಎಂಬುದಾಗಿ. ಪ್ರಿಯರೇ, ತನ್ನ ಶಿಷ್ಯರಿಗೂ ಆತನು ಹೇಳಿದ್ದು ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 6ನೇ ವಚನದಲ್ಲಿ. ಅಲ್ಲಿ ಹೀಗೆ ಬರೆದದೆ, ಇವರನ್ನು ಬಿಟ್ಟು ತಪ್ಪಿಸಿಕೊಂಡ ಕುರಿಗಳಂತಿರುವ ಇಸ್ರಾಯೇಲನ ಮನೆತನದವರ ಬಳಿಗೆ ಹೋಗಿರಿ ಎಂಬುದಾಗಿ. ಪ್ರಿಯರೇ, ಕ್ರಿಸ್ತನು ಸುಮಾರು 2000 ವರ್ಷಗಳ ಕೆಳಗೆ ಈ ಲೋಕಕ್ಕೆ ಬಂದನು. ಅಬ್ರಹಾಮ, ಈಸಾಕ, ಯಾಕೋಬರಿಗೆ ಕೊಡಲ್ಪಟ್ಟ ವಾಗ್ದಾನವನ್ನು ದೃಢಪಡಿಸುವುದಕ್ಕಾಗಿ ಈ ರೀತಿಯಾಗಿ ಬಂದನು. ಲೋಕಕ್ಕೆ ಆಶೀರ್ವಾದಪ್ರದನಾದವನನ್ನು ಅಬ್ರಹಾಮನಿಂದಲೇ ಈ ಲೋಕಕ್ಕೆ ತರುವೆನೆಂದು ದೇವರು ಹೇಳಿದ್ದನು. ಯೇಸು ಕ್ರಿಸ್ತನು ಯಹೂದ್ಯರಿಗೂ ಅನ್ಯರಿಗೂ ಆಶೀರ್ವಾದ ನಿಧಿಯಾಗಿ ಬಂದನು. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 21ನೇ ವಚನ ಓದುವಾಗ ಅಲ್ಲಿ ಹೀಗೆ ಬರೆದದೆ, ಆ ಕೂಸಿಗೆ ಸುನ್ನತಿ ಮಾಡುವುದಕ್ಕೆ ಕಳೆಯಬೇಕಾದ 8 ದಿವಸಗಳು ತುಂಬಿದ ಮೇಲೆ ಅದಕ್ಕೆ ಯೇಸುವೆಂದು ಹೆಸರಿಟ್ಟರು. ಅದು ಗರ್ಭದಲ್ಲಿ ಮೂಡುವುದಕ್ಕಿಂತ ಮೊದಲು ದೇವದೂತನು ಅದೇ ಹೆಸರನ್ನು ಸೂಚಿಸಿದ್ದನು ಎಂಬುದಾಗಿ. ಪ್ರಿಯರೇ, ಅಬ್ರಹಾಮನ ಹಾಗೂ ದಾವೀದನ ವಂಶದಲ್ಲಿ ಯೇಸು ಕ್ರಿಸ್ತನು ಜನಿಸಿರದಿದ್ದರೆ, ಧರ್ಮಶಾಸ್ತ್ರಕ್ಕೆ ಅಧೀನನಾಗಿರದಿದ್ದರೆ ಆತನು ಯೇಸುವಾಗುತ್ತಿರಲಿಲ್ಲ.
ಆತನಿಗೆ ಸುನ್ನತಿಯಾದ ಬಳಿಕ ಯೇಸು ಎಂದು ಕರೆದರು. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4 ಮತ್ತು 5ನೇ ವಚನದಲ್ಲಿ ಹೀಗೆ ಬರೆದದೆ: ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು. ಧರ್ಮಶಾಸ್ತ್ರಾಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಾಧೀನನಾಗಿಯೂ ಬಂದನು ಎಂಬುದಾಗಿ. ಪ್ರಿಯರೇ, ಹಳೆ ಒಡಂಬಡಿಕೆಯ ವಾಗ್ದಾನಗಳ ಸತ್ಯವನ್ನು ಪೂರ್ತಿಗೊಳಿಸುವ ಹಾಗೆ ಅವುಗಳನ್ನು ದೃಢಪಡಿಸುವಂತೆ ಇಸ್ರಾಯೇಲ್ಯರಿಗೆ ಕ್ರಿಸ್ತನ ಮುಖಾಂತರ ರಕ್ಷಣೆಯೂ ಬಂದಿತು ಮತ್ತು ಅದೇ ರೀತಿಯಲ್ಲಿ ಅನ್ಯಜನಗಳಿಗೂ ರಕ್ಷಣೆಯೂ ಬಂದಿತು. ಅನ್ಯಜನಗಳಿಗೆ ದೇವರ ದಯೆ ಮಾತ್ರ ಆಧಾರವಾಗಿತ್ತು. ಅವರ ಪಿತೃಗಳಿಗೆ ಯಾವ ವಾಗ್ದಾನಗಳೂ ಕೊಡಲ್ಪಟ್ಟಿರಲಿಲ್ಲ. ಪ್ರಿಯರೇ, ಯಹೂದ್ಯರ ಪಿತೃಗಳಿಗೆ ಕೊಡಲ್ಪಟ್ಟ ವಾಗ್ದಾನದ ಸತ್ಯವನ್ನು ದೃಢೀಕರಿಸುವ ಹಾಗೆ ಕ್ರಿಸ್ತನು ಬಂದನು. ಅದೇ ರೀತಿ ಅನ್ಯಜನಗಳಿಗೆ ಕರುಣೆ ದೊರೆಯುವ ಹಾಗೆಯೂ ಆತನು ಬಂದನು. ಈ ವಿಷಯದಲ್ಲಿ ಅನ್ಯಜನಗಳು ದೇವರನ್ನು ಕೊಂಡಾಡಬೇಕಾಗಿದೆ. ನನ್ನ ಪೂರ್ವಜರಿಗೆ ದೇವರು ಸುವಾರ್ತೆಯನ್ನು ತಲುಪಿಸಿದ್ದಕ್ಕಾಗಿ ನಾನು ಆತನನ್ನು ಸ್ತುತಿಸುತ್ತೇನೆ. ಅವರು ವಿಗ್ರಹಾರಾಧಕರು, ಕ್ರೂರಿಗಳೂ ಆಗಿದ್ದು ದೇವರ ಕೃಪೆಗೆ ಯಾವ ರೀತಿಯಿಂದಲೂ ಅರ್ಹರಾಗಿರಲಿಲ್ಲ. ಶಾಸ್ತ್ರದಲ್ಲಿ ಬರೆದದೆ ಎಂಬುದಾಗಿ ನೋಡುವಾಗ ಅನ್ಯಜನಗಳು ದೇವರನ್ನು ಕೊಂಡಾಡಬೇಕೆಂಬುದಕ್ಕೆ ಹಳೆ ಒಡಂಬಡಿಕೆಯಿಂದ 4 ವಚನಗಳನ್ನು ಎತ್ತಿ ಹೇಳಿಯದೆ. ಕೀರ್ತನೆ 18:49 ವಚನದಲ್ಲಿ ಈ ರೀತಿಯಾಗಿ ಓದುತ್ತೇವೆ: ಈ ಕಾರಣದಿಂದ ಯೆಹೋವನೇ, ಅನ್ಯಜನಗಳ ಮಧ್ಯದಲ್ಲಿ ನಿನ್ನನ್ನು ಸ್ತುತಿಸುವೆನು, ನಿನ್ನ ನಾಮವನ್ನು ಸಂಕೀರ್ತಿಸುವೆನು ಎಂಬುದಾಗಿ. ಅದರ ಅರ್ಥ ಅವರ ರಕ್ಷಣೆಯಾಗಿದೆ ಎಂದು ಅರ್ಥ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 10ನೇ ವಚನ ಹೀಗೆ ಹೇಳುತ್ತದೆ: ಇನ್ನೊಂದು ಸ್ಥಳದಲ್ಲಿ ಜನಾಂಗಗಳಿರ ದೇವರ ಜನರೊಡನೆ ಉಲ್ಲಾಸ ಪಡಿರಿ ಎಂಬುದಾಗಿ. ಪ್ರಿಯರೇ, ಈ ವಚನ ಧರ್ಮೋಪದೇಶಕಾಂಡ 32ನೇ ಅಧ್ಯಾಯ 4ನೇ ವಚನದಲ್ಲಿ ತೆಗೆದದ್ದು. ಅದು ಮೋಶೆಯ ಗೀತದ ಕೊನೆಯ ಭಾಗವಾಗಿದೆ. ಈ ಗೀತವು 1000 ವರ್ಷದ ಆಳ್ವಿಕೆಯು ಬರುವವರೆಗಿನ ಇಸ್ರಾಯೇಲ್ಯರ ಚರಿತ್ರೆಯನ್ನು ತಿಳಿಸುವಂಥದ್ದಾಗಿದೆ. ಇಲ್ಲಿ ಇಸ್ರಾಯೇಲರೊಂದಿಗೆ ದೇವರನ್ನು ಕೊಂಡಾಡಲು ಅನ್ಯಜನಗಳನ್ನು ಸೇರಿಸಿಕೊಳ್ಳಬೇಕೆಂಬ ಕರೆ ಕೊಡಲ್ಪಟ್ಟಿದೆ. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 11ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ಬೇರೊಂದು ಸ್ಥಳದಲ್ಲಿ ಸರ್ವ ಜನಾಂಗಗಳೇ ಕರ್ತನನ್ನು ಕೀರ್ತಿಸಿರಿ, ಸಮಸ್ತ ಪ್ರಜೆಗಳು ಆತನನ್ನು ಸಂಕೀರ್ತಿಸಲಿ ಎಂದು ಬರೆದದೆ ಎಂಬುದಾಗಿ. ಪ್ರಿಯರೇ, ಇದು ಅತೀ ಚಿಕ್ಕ ಕೀರ್ತನೆ 117 1ನೇ ವಚನದಿಂದ ತೆಗೆದದ್ದು. ಇಸ್ರಾಯೇಲರೊಂದಿಗೆ ದೇವರನ್ನು ಸ್ತುತಿಸಲು ಅನ್ಯಜನಗಳು ಸೇರಿಕೊಳ್ಳಬೇಕೆಂಬ ಕರೆ ಇಲ್ಲಿದೆ. ಈ ಚಿಕ್ಕ ಮಾತಿನಲ್ಲಿ ಸರ್ವರು, ಸಮಸ್ತರು ಎಂಬುದಾಗಿ ತಿರುಗಿ ಹೇಳಿರುವುದನ್ನು ಗಮನಿಸಿರಿ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 12ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಮತ್ತೊಂದು ಸ್ಥಳದಲ್ಲಿ ಯೆಶಾಯನು ಹೇಳುವುದೇನೆಂದರೆ, ಈಶಾಯನ ಅಂಕುರದವನು, ಅಂದರೆ ಜನಾಂಗಗಳನ್ನು ಆಳತಕ್ಕವನು ಬರುತ್ತಾನೆ, ಜನಾಂಗಗಳು ಆತನನ್ನು ನಿರೀಕ್ಷಿಸುತ್ತಿರುವರು ಎಂಬುದಾಗಿ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಈ ವಚನವು ಯೆಶಾಯನ ಪ್ರವಾದನೆ ಗ್ರಂಥ 11ನೇ ಅಧ್ಯಾಯ 10ನೇ ವಚನದಿಂದ ತೆಗೆದದ್ದು. ಮೆಸ್ಸಿಯನು ದಾವೀದನ ವಂಶದವನಾದರೂ ಆತನು ಅನ್ಯಜನಗಳನ್ನು ಆಳುವನು, ಅಂದರೆ ಅನ್ಯಜನಗಳು ಕ್ರಿಸ್ತನ ಬಳಿಗೆ ಬರಬೇಕೆಂಬುದು ದೇವರ ಉದ್ದೇಶವಾಗಿದೆ ಎಂಬ ವಿಚಾರ ಸ್ಪಷ್ಟವಾಗಿ ತಿಳಿದುಬರುತ್ತದೆ. ಪೌಲನ ಕಾಲದಲ್ಲಿ ಕೆಲವರು ಕ್ರಿಸ್ತನ ಬಳಿಗೆ ಬಂದರು ಮತ್ತು ಅವರು ಮುಂದಣ ಮಹಾದಿನದ ಪ್ರಥಮ ಫಲವಾದರು. ಪೌಲನು ರೋಮಾಪುರದ ಸಭೆಗೆ ಈ ಪತ್ರ ಬರೆಯುತ್ತಿದ್ದಾನೆಂಬುದನ್ನು, ರೋಮ್ ಸಭೆಯಲ್ಲಿ ಈಗಿನಂತೆ ಹೆಚ್ಚಿನವರು ಅನ್ಯಜನರಾಗಿದ್ದಾರೆಂಬುದನ್ನು ಜ್ಞಾಪಕದಲ್ಲಿಡಿರಿ. ಮುಂದಕ್ಕೆ ನೋಡೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 13ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯನ್ನುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಿ, ನೀವು ಪವಿತ್ರಾತ್ಮನ ಬಲಗೂಡಿದವರಾಗಿ ನಿರೀಕ್ಷೆಯಲ್ಲಿ ಅಭಿವೃದ್ಧಿಯನ್ನು ಹೊಂದುವಂತೆ ಅನುಗ್ರಹಿಸಲಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ನಿರೀಕ್ಷೆಯ ಮೂಲನಾದ ದೇವರು ಎಂಬುದಾಗಿ ನೋಡುವಾಗ ಇದು ದೇವರಿಗೆ ಕೊಡಲ್ಪಟ್ಟ ಹೊಸ ಬಿರುದಾಗಿರುತ್ತದೆ. ನಂಬಿಕೆಯ ಹೃದಯಕ್ಕೆ ಇದರಲ್ಲಿ ಬಿರುಗಾಳಿಯಲ್ಲಿ ಆಶ್ರಯ ಸ್ಥಾನವಾಗಿರುವ ಅನಾದಿ ಬಂಡೆಯು ದೊರಕುತ್ತದೆ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯನ್ನುಂಟಾಗುವ ಸಂತೋಷವನ್ನು, ಸಮಾಧಾನವನ್ನು ನಿಮ್ಮಲ್ಲಿ ತುಂಬಿಸಲಿ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ ಅಧ್ಯಯನವು ನಿನ್ನಲ್ಲಿಯೂ
ಇದನ್ನೇ ಉಂಟು ಮಾಡಬೇಕು. ಪ್ರಿಯ ಸ್ನೇಹಿತನೇ, ಇದರಿಂದ ನಿನಗೆ ಸಂತೋಷವೂ ಸಮಾಧಾನವೂ ದೊರಕಿ ನಿನ್ನ ನಂಬಿಕೆಯನ್ನು ಹೆಚ್ಚಿಸಿದೆ, ನಿನ್ನ ಜೀವಿತಕ್ಕೆ ಬಲವನ್ನು ನಿರೀಕ್ಷೆಯನ್ನು ತಂದಿದೆ ಎಂದು ನಾವು ನಂಬುತ್ತೇವೆ. ರೋಮಾಪುರದವರಿಗೆ ಬರೆದ ಪತ್ರಿಕೆಯ ತತ್ವದ ಕುರಿತಾದ ಭಾಗಕ್ಕೆ ಇದು ಅಂತ್ಯಾಶೀರ್ವಾದವಾಗಿದೆ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ದೇವರು ನಮಗೆ ಆಶ್ರಯ ದುರ್ಗ, ನಿರೀಕ್ಷೆಗೆ ಮೂಲನೂ ಆಗಿದ್ದಾನೆ. ಆತನಲ್ಲಿ ಭದ್ರತೆ ಇದೆ. ಆತನಲ್ಲಿ ನಾವು ಸುಭದ್ರರಾಗಿರುತ್ತೇವೆ. ಆದುದರಿಂದ ಪ್ರಿಯರೇ, ದಿನಾಲೂ ನಾವು ಆತನ ರೆಕ್ಕೆಗಳ ಮರೆಯಲ್ಲಿ ಇದ್ದುಕೊಂಡು ನಮ್ಮ ಜೀವಿತದಲ್ಲಿ ಮುಂದೆ ಸಾಗೋಣ. ಇತರರನ್ನು ಆತನ ಆಶ್ರಯಕ್ಕೆ ಕರೆತರೋಣ. ಹಾಗಾಗುವಂತೆ ದೇವರು ನಮ್ಮನ್ನು ತನ್ನ ಕೃಪೆಯಿಂದ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಆತ್ಮೀಯರೇ, ಈ ದಿನಗಳಲ್ಲಿ ಸಭೆಯಲ್ಲಿನ ದೊಡ್ಡ ಪಾಪ ದೇವರ ವಾಕ್ಯದ ಅಜ್ಞಾನವಾಗಿದೆ. ನಿರೀಕ್ಷೆ ಸಿಗುವುದು ದೇವರ ವಾಕ್ಯದಿಂದಲೇ. ಕತ್ತಲೆಯ ಜೀವಿತದಿಂದ ನಮ್ಮನ್ನು ಬಿಡಿಸಿ ಬೆಳಕಿಗೆ ಸೇರಿಸಲು ಯೇಸು ಕ್ರಿಸ್ತನು ಸತ್ತು ಹೂಣಲ್ಪಟ್ಟು ಪುನರುತ್ಥಾನವಾದನು. ಆದ್ದರಿಂದ ಆತನನ್ನು ನಂಬಿ ಅಂಗೀಕರಿಸಿಕೊಂಡು ಅನುದಿನವೂ ನಿರೀಕ್ಷೆಯ ಜೀವಿತದಲ್ಲಿ ಮುನ್ನಡೆಯೋಣ. ಪ್ರಿಯರೇ, ನೀವು ಮಾಡುವ ಕರೆಗಳು, ಮಿಸ್ ಕಾಲ್ಗಳು ಅನೇಕರ ಜೀವಿತಕ್ಕೆ ಬೆಳಕನ್ನು, ನಿರೀಕ್ಷೆಯನ್ನು ನೀಡುವಲ್ಲಿ ಸಫಲವಾಗುತ್ತಿದೆ. ಆದ್ದರಿಂದ ಕರೆ ಮಾಡಲು ಮರೆಯಬೇಡಿರಿ. ಮತ್ತೆ ಭೇಟಿಯಾಗೋಣ. ವಂದನೆಗಳು.